ಓಂ ಶಾಂತಿ. ಇವತ್ತು ನಾವು ಬುದ್ಧಿಯ ಬಗ್ಗೆ ತಿಳ್ಕೊಳ್ಳೋಣ. ಬುದ್ಧಿ ನಮ್ಮ ಜೀವನದ ಲಕ್ಷ್ಯವನ್ನ ಪ್ರಾಪ್ತಿ ಮಾಡ್ಕೊಳೋದಕ್ಕೆ ಒಂದು ಸ್ನೇಹಿ ಅಥವಾ ಸಹಯೋಗಿ ಅಂತ ಹೇಳ್ಬೋದು. ಆತ್ಮದ ಮೊದಲನೇ ಶಕ್ತಿ ಮನಸ್ಸಾದ್ರೆ ಎರಡನೇ ಶಕ್ತಿ ಬುದ್ಧಿಯಾಗಿದೆ. ನಮ್ಮ ಬುದ್ಧಿ ಶಕ್ತಿಯ ಆಧಾರದಿಂದ ನಾವು ಜೀವನವನ್ನ ನಡೆಸ್ತೀವಿ. ಮನಸ್ಸು ವಿಚಾರಗಳನ್ನ ಮಾಡೋದಾದ್ರೆ ಬುದ್ಧಿ ನಿರ್ಣಯವನ್ನ ಮಾಡುತ್ತೆ. ಮನಸ್ಸು ಭಾವನೆಗಳನ್ನ ಉತ್ಪತ್ತಿ ಮಾಡಿದ್ರೆ ಬುದ್ಧಿ ಅದನ್ನ ನಡೆಸೋದಿಕ್ಕೆ ಸಹಯೋಗವನ್ನ ಕೊಡುತ್ತೆ. ಮನಸ್ಸು ದ್ವಂದ್ವದ ರೂಪದಲ್ಲಿ ಸಂಕಲ್ಪಗಳನ್ನ ಉತ್ಪತ್ತಿ ಮಾಡಿದ್ರೆ ಬುದ್ಧಿ ನಿರ್ಣಯವನ್ನ ಮಾಡುತ್ತೆ. ಮನಸ್ಸು ಸಂಕಲ್ಪಗಳನ್ನ ಉತ್ಪತ್ತಿ ಮಾಡಿದ್ರೆ ಬುದ್ಧಿ ಅದನ್ನ ನಡೆಸೋದಿಕ್ಕೆ ಮಾರ್ಗದರ್ಶನವನ್ನ ನೀಡುತ್ತೆ. ಅಂದರೆ ಬುದ್ಧಿ ನಮ್ಮ ಜೀವನದಲ್ಲಿ 3 ಕೆಲಸ ಮಾಡುತ್ತೆ. ಒಂದು, ನಿರ್ಣಯ ಮಾಡೋದು, ಬ್ಯಾಲೆನ್ಸ್ ಆಗಿ ಇಟ್ಕೊಳೋದು, 3ನೇದು ನಮಗೆ ಗೈಡೆನ್ಸ್ ಅನ್ನ ಕೊಡುತ್ತೆ. ಯಾರ ಮನಸ್ಸು ಸದಾ ಸಕಾರಾತ್ಮಕವಾಗಿರುತ್ತೆ, ಜ್ಞಾನ ಚಿಂತನೆಯಲ್ಲಿರುತ್ತೆ, ಶ್ರೇಷ್ಠವಾದ ವಿಚಾರ ಧಾರಣೆಯಲ್ಲಿ ಇರುತ್ತೆ, ಅವರ ಬುದ್ಧಿಶಕ್ತಿ ಅಷ್ಟೇ ಉನ್ನತ ಆಗಿರುತ್ತೆ. ಯಾವ ರೀತಿ ನಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ನಾವು ಒಳ್ಳೆ ಆಹಾರವನ್ನ ಸ್ವೀಕಾರ ಮಾಡ್ತೀವಿ, ಅದೇ ರೀತಿ ನಮ್ಮ ಬುದ್ಧಿಯನ್ನ ಉತ್ತಮ ಶ್ರೇಷ್ಠ ಮಾಡ್ಕೋಬೇಕಾದ್ರೆ ನಮ್ಮ ವಿಚಾರಧಾರೆಯನ್ನ ಸಂಕಲ್ಪಗಳನ್ನ ಶ್ರೇಷ್ಠವಾಗಿ ಇಟ್ಕೋಬೇಕು. ಬುದ್ಧಿ ನಮ್ಮ ಜೀವನದ ಸಹಯೋಗಿ, ಸಂಗಾತಿ. ಯಾಕೆಂದರೆ ಹೊರಗಡೆ ಬಾಹ್ಯ ಪ್ರಪಂಚಗಳ ಪ್ರಭಾವ ಮನಸ್ಸಿನ ಮೇಲೆ ಬಿದ್ದಾಗ ಬುದ್ಧಿ ನಮಗೆ ಸದಾ ಮಾರ್ಗದರ್ಶನವನ್ನ ಕೊಡುತ್ತೆ. ಆ ಬುದ್ಧಿಯ ಶಕ್ತಿ ಸರಿ ಇದ್ದಾಗ ಜೀವನ ಸಫಲ ಆಗುತ್ತೆ. ಯಾಕೆಂದರೆ ನನ್ನ ನಿರ್ಣಯ ಶಕ್ತಿ ಬುದ್ಧಿಯ ಆಧಾರದಿಂದ ಅಲ್ವಾ. ನನ್ನ ನಿರ್ಣಯ ಶಕ್ತಿನೇ ಸರಿ ಇಲ್ಲ ಅಂದ್ರೆ ನಾನು ಏನ್ ಕರ್ಮ ಮಾಡಕ್ ಸಾಧ್ಯ? ಅಂದ್ರೆ ನನ್ನ ಡಿಸಿಷನ್ ಏನಿರ್ಬೋದು, ನನ್ನ ರಿಫ್ಲೆಕ್ಷನ್ ಏನಿರ್ಬೋದು. ನೋಡಿ, ಮನಸ್ಸಿನಲ್ಲಿ ವಿಚಾರ ಬಂತು, ಬುದ್ಧಿ ಅದನ್ನ ಸೆಲೆಕ್ಟ್ ಮಾಡುತ್ತೆ. 2 ವಿಚಾರ ಬಂತು. ಉದಾಹರಣೆಗೆ, ನಿಮ್ಮ ಮನೆ ಮುಂದೆ ಒಬ್ಬ ವೃದ್ಧ ವ್ಯಕ್ತಿ ಇದ್ದಾರೆ. ಅವರು ಸದಾ ನಗ್ತಾ ಇರ್ತಾರೆ. ನೀವು ಹೋಗಿ ಅವರನ್ನು ಕೇಳಿದ್ರಿ, ನಿಮ್ಮಲ್ಲಿ ಏನ್ ಸೀಕ್ರೆಟ್, ನೀವು ಸದಾ ನಗ್ತಿರ್ತೀರಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮಗು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹತ್ರ 2 ಚಾಯ್ಸ್ ಇರುತ್ತೆ. ಅಳ್ತಾ ಅಳ್ತಾ ಜೀವನ ಕಳಿಬೇಕು, ನಗ್ತಾ ನಗ್ತಾ ಕಳಿಬೇಕು. ನಾನು ನಗ್ತಾ ನಗ್ತಾ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಅಂದರೆ ಮನಸ್ಸಲ್ಲಿ ಅನೇಕ ಪ್ರಕಾರ ವಿಚಾರ ಬರ್ಬೋದು, ಆದರೆ ಬುದ್ಧಿಯಲ್ಲಿ ನಾವೇನ್ ಸೆಲೆಕ್ಟ್ ಮಾಡ್ತೀವಿ ಅದರ ಆಧಾರದಿಂದ ಜೀವನದ ಗತಿವಿಧಿ ಇರುತ್ತೆ. ಅಂದರೆ ಬುದ್ಧಿ ಅನೇಕ ಪ್ರಕಾರ. ಅಂದರೆ ಶ್ರೇಷ್ಠ ಬುದ್ಧಿ, ದಿವ್ಯ ಬುದ್ಧಿ, ಮಹಾನ್ ಬುದ್ಧಿ, ದೈವಿ ಬುದ್ಧಿ, ಪರಮ ಪೂಜ್ಯ ಬುದ್ಧಿ ಅಂತ ಹೇಳಲಾಗುತ್ತೆ. ಅಂದ್ರೆ ನಾವು ಮಾಡುವಂತಹ ವಿಚಾರಗಳ ಡಿಸಿಷನ್ ಆಧಾರದ ಮೇಲೆ ಅಥವಾ ನಾವು ಏನ್ ನಿರ್ಣಯ ಮಾಡಿ ಪ್ರಾಕ್ಟಿಕಲ್ ಏನ್ ಮಾಡ್ತೀವಿ ಅದರ ಒಂದು ಪ್ರಭಾವ ನಮ್ಮ ಬುದ್ಧಿಯ ಆಧಾರದಿಂದ ಹೋಗುತ್ತೆ. ಒಬ್ಬ ವ್ಯಕ್ತಿ ಸದಾ ಬೇರೆಯವರಲ್ಲಿರುವ ಅವಗುಣವನ್ನೇ ನೋಡ್ತಿದ್ದಾಗ ತಾನು ಅದರ ವಿರುದ್ಧವಾಗಿ, ಅಂದ್ರೆ ಆ ವ್ಯಕ್ತಿಯ ವಿರುದ್ಧವಾಗಿ ನಿರ್ಣಯ ತಗೊಂತಾನೆ. ಒಬ್ಬ ವ್ಯಕ್ತಿ ಎಷ್ಟೇ ತಪ್ಪು ಮಾಡ್ಲಿ, ನೀವು ಅವರಲ್ಲಿರೋ ಒಳ್ಳೆಯದನ್ನೇ ನೋಡ್ತಾ ಹೋದಾಗ ನೀವು ಅವರಿಗೆ ಸಹಯೋಗವನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡ್ತೀರ. ಅಂದರೆ ನಮ್ಮ ಬುದ್ಧಿ ನಮ್ಮ ಜೀವನದ ಸಂಗಾತಿ ಅಂತ ಹೇಳ್ಬೋದು. ಅಥವಾ ಜೀವನವನ್ನ ಸುಂದರವಾಗಿ ಸುಮಧುರವಾಗಿ ಮಾಡ್ಕೊಳ್ಳೋದಕ್ಕೆ ಆಧಾರ ಬುದ್ಧಿನೇ ಆಗಿದೆ. ಅಂದಮೇಲೆ ಬುದ್ಧಿಯನ್ನ ನಾವು ಬಹಳ ಶ್ರೇಷ್ಠವಾಗಿ ಉತ್ತಮವಾಗಿ ಇಟ್ಕೋಬೇಕಾಗುತ್ತೆ. ಕೆಲವೊಂದ್ಸಲ ಹೇಳ್ತೀವಿ, ಅಂತ ಪರಿಸ್ಥಿತಿ ಬಂದ್ಬಿಡ್ತು ಅಥವಾ ಅಂತ ಸಿಚುವೇಶನ್ ದೃಶ್ಯಗಳನ್ನ ನಾನು ನೋಡ್ಬಿಟ್ಟೆ, ನನ್ನ ಬುದ್ಧಿ ಮೇಲೆ ತುಂಬಾ ಪ್ರಭಾವ ಆಗಿದೆ, ಅದನ್ನ ಮರೆಯಕ್ಕೆ ಆಗ್ತಿಲ್ಲ. ಅಂದ್ರೆ ಮತ್ತೆ ಮತ್ತೆ ಅದೇ ಸ್ಮೃತಿಯಲ್ಲಿ ಇದ್ದಾಗ, ಸ್ಮೃತಿ ಅಂದ್ರೆ ನೆನಪು ಅಂತ, ಯಾವ ನೆನಪಿನಲ್ಲಿ ಬಹಳಷ್ಟು ಸಮಯವನ್ನ ನಾವು ಕಳಿತೀವಿ ಅದರ ಒಂದು ಪ್ರಭಾವ ಬುದ್ಧಿಯ ಮೇಲೆ ಬೀಳುತ್ತೆ. ಅಂದ್ರೆ ನೀವು ಒಳ್ಳೆ ವಿಚಾರಗಳ ಸ್ಮೃತಿಯಲ್ಲಿರಿ. ಇವಾಗ ನಿಮ್ಮ ಫ್ರೆಂಡ್ ಇದ್ದಾರೆ, ಅವ್ರು ನಿಮ್ಮ ಜೊತೆ ತುಂಬಾ ಚೆನ್ನಾಗಿದ್ರು, ತುಂಬಾ ಕೋಆಪರೇಟ್ ಮಾಡ್ತಿದ್ರು, ನಿಮ್ಮ ರೀತಿ ಅವರು ಸಹ ಅನಿಸ್ಕೊಂಡು ಅಂದ್ರೆ ನಿಮ್ಮ ಜೊತೆಗೆ ಅನುಕರಣೆ ಮಾಡ್ತಾ ಹೋಗ್ತಿದ್ರು,
ಎಲ್ಲಾ ಕಡೆ ನಿಮ್ಗೆ ಸಹಯೋಗ ಕೊಡ್ತಿದ್ರು ಅಂದಾಗ ನಿಮ್ಮ ಬುದ್ಧಿ ನೋಡಿ ಎಷ್ಟು ಖುಷಿಯಲ್ಲಿ ಇರುತ್ತೆ ಅಲ್ವಾ. ಅದೇ ಒಬ್ಬ ನಿಮಗೆ ಯಾರು ಸರಿ ಅನ್ಸೋದಿಲ್ಲ, ಅವರ ನೆನಪು ಬಂತು, ಅವ್ರು ನಿಮ್ ಜೊತೆ ಕೊಡ್ತಿರ್ಲಿಲ್ಲ, ಎಲ್ಲದರಲ್ಲೂ ತಪ್ಪುಗಳು ಇಡ್ತಿದ್ರು, ಅವರು ನಿಮ್ಗೆ ಎಲ್ಲೂ ಸಹಯೋಗ ಕೊಡ್ತಿರ್ಲಿಲ್ಲ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ನಡ್ಕೊಂತಿರ್ಲಿಲ್ಲ, ನಿಮ್ಗೆ ಹೆಂಗ್ ಬೇಕೋ ಅದರ ವಿರುದ್ಧವಾಗಿ ಅವ್ರು ಇರ್ತಿದ್ರು ಅಂದಾಗ ನಿಮ್ಗಲ್ಲಿ ಸರಿ ಅನ್ಸೋದಿಲ್ಲ. ಆವಾಗ ನಿಮ್ಮ ಬುದ್ಧಿಗೂ ಅದರ ಪ್ರಭಾವ ಬೀಳುತ್ತೆ. ಆವಾಗ ನಿಮ್ಮ ಬುದ್ಧಿ ದುಃಖಿ ಆಗುತ್ತೆ. ಅಂದರೆ ಸ್ಮೃತಿಯ ಪ್ರಭಾವ, ನೆನಪಿನ ಪ್ರಭಾವ ಬುದ್ಧಿಯ ಮೇಲೆ ಪ್ರಭಾವಿತನಾಗಿ ಮಾಡುತ್ತೆ. ಕೆಲವೊಂದ್ಸಲ ಅದೇ ಒಂದು ಸ್ಮೃತಿಯಲ್ಲಿ ಇರ್ತಾ ಇರ್ತಾ ನಮ್ಮ ಬುದ್ಧಿ ಶಕ್ತಿ ಇಲ್ಲದೆ ಆಗ್ಬಿಡುತ್ತೆ. ಅದಕ್ಕೆ ಡಿಪ್ರೆಷನ್ ಅಂತ ಹೇಳ್ತಾರೆ. ಇವತ್ತು ತುಂಬಾ ಜನ ಆಗೋಗಿರೋ ವಿಷಯಗಳನ್ನ ನೆನಪು ಮಾಡ್ತಾ ಮಾಡ್ತಾ ಅದನ್ನ ಮರೆಯಕ್ಕಾಗದೆ ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ. ಅಂದ್ರೆ ಅವ್ರು ನಿದ್ದೆನೂ ಬರಲ್ಲ, ಹೊಟ್ಟೆಶ್ವಾಗಲ್ಲ, ಇಲ್ಲ ಜಾಸ್ತಿ ತಿನ್ಬಿಡ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಜಾಸ್ತಿ ಮಾತಾಡ್ಬಿಡ್ತಾರೆ, ಇಲ್ಲ ಮಾತಾಡೋದೇ ಇಲ್ಲ, ಹೋದ್ರೆ ಎಲ್ರ ಮಧ್ಯದಲ್ಲಿ ಹೋಗ್ಬಿಡ್ತಾರೆ, ಇಲ್ಲ ತುಂಬಾ ಏಕಾಂತದಲ್ಲಿ ಇರ್ತಾರೆ, ಯಾರೂ ಬೇಡ ಅಂತಾರೆ. ಅಂದ್ರೆ ಆ ಒಂದು ಕಾರಣ ನನ್ನ ಬುದ್ಧಿಯ ಮೇಲೆ ಬಿತ್ತು ಅಂತ. ಅಂದ್ರೆ ನಮ್ಮ ಸ್ಮೃತಿಗಳನ್ನ ಅಂದ್ರೆ ನೆನಪುಗಳನ್ನ ನಾವು ಸದಾ ಶ್ರೇಷ್ಠವಾಗಿ ಇಟ್ಕೋಬೇಕು. ಯಾವ ನೆನಪು ನನಗೆ ದುಃಖವನ್ನ ಕೊಡುತ್ತೆ, ಯಾವ ನೆನಪು ನನ್ನ ಶಕ್ತಿಯನ್ನ ಹೀನವಾಗಿ ಮಾಡುತ್ತೆ, ಯಾವ ನೆನಪುಗಳು ನನ್ನ ಬುದ್ಧಿಯನ್ನ ಶಕ್ತಿಶಾಲಿ ಇಲ್ಲದೆ ಶಕ್ತಿಹೀನ ಮಾಡತ್ತೋ ಅದನ್ನ ನಾನು ನೆನಪು ಮಾಡೋದೇ ಬೇಡ. ಅದಕ್ಕೋಸ್ಕರ ನಿಮಗೆ ಜ್ಞಾನ ಮಾರ್ಗ ಬಹಳಷ್ಟು ಸಹಯೋಗವನ್ನ ಕೊಡುತ್ತೆ. ಪ್ರತಿನಿತ್ಯ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಏನು ಹೇಳ್ಕೊಡ್ತೀವಿ ಅದಕ್ಕೆ ನಾವು ಮುರಳಿ ಅಂತೀವಿ. ಯಾವ ರೀತಿಯಲ್ಲಿ ಕೃಷ್ಣನ ಮುರಳಿ ಶಬ್ದ ಕೇಳಿದ ತಕ್ಷಣ ನಿಮ್ಗೆ ಎಷ್ಟು ಚಂದ ಅನ್ಸುತ್ತೆ. ಗೋಪ ಗೋಪಿಯರೆಲ್ಲ ನೃತ್ಯ ಮಾಡ್ತಿದ್ರು, ಆ ದೃಶ್ಯ ನಿಮ್ಮ ಮುಂದೆ ಬಂದ್ಬಿಡುತ್ತೆ. ಆ ಸ್ಮೃತಿನೇ ಅಂದ್ರೆ ನೆನಪುಗಳೇ ನಿಮಗೆ ಮನಸ್ಸಿಗೆ ಉಮಂಗ ಉತ್ಸಾಹವನ್ನ ಕೊಡುತ್ತೆ ಅಲ್ವಾ. ಅದೇ ರೀತಿ ನಮ್ಮ ಬುದ್ಧಿಯನ್ನ ಶಕ್ತಿಶಾಲಿ ಮಾಡುವಂತಹ ಮಾರ್ಗಕ್ಕೆ ಜ್ಞಾನ ಮಾರ್ಗ ಅಂತ ಹೇಳಾಗತ್ತೆ. ಅಂದ್ರೆ ಶ್ರೇಷ್ಠ ಸ್ಮೃತಿಗಳು, ಶ್ರೇಷ್ಠವಾದ ವಿಚಾರಗಳು, ಶ್ರೇಷ್ಠವಾದಂತಹ ಸ್ಮೃತಿಗಳು ಆತ್ಮವನ್ನ ಅಂದ್ರೆ ಬುದ್ಧಿಯನ್ನ ಮುಂದೆ ತಕೊಂಡು ಹೋಗುತ್ತೆ. ಅಂದರೆ ಸಾಧಾರಣವಾದ ಮಾನವ ಸಾಧಾರಣ ಬುದ್ಧಿಯನ್ನ ಹೊಂದಿರ್ತಾನೆ. ಅಂದ್ರೆ ಸಾಧಾರಣ ಅಂದ್ರೆ ಎಲ್ರು ಯಾವ ರೀತಿ ಇರ್ತಾರೆ ಆ ರೀತಿ ನಾನು ಇರೋದು. ಒಳ್ಳೆಯವ್ರಿಗೆ ಒಳ್ಳೆಯವರಾಗಿ, ಕೆಟ್ಟವರಿಗೆ ಕೆಟ್ಟವರಾಗಿ, ಯಾರಾದ್ರೂ ಪ್ರೀತಿಯಿಂದ ಮಾತಾಡಿದ್ರೆ ನಾನು ಮಾತಾಡೋದು, ಯಾರಾದ್ರೂ ಎದುರಿಸಿದ್ರೆ ಎದುರಿಸೋದು, ಅದಕ್ಕೆ ಹೇಳ್ತಾರೆ ಸಾಧಾರಣ ಬುದ್ಧಿ ಅಂತ. ಆದರೆ ಯಾರು ಯಾರು ಏನು ಮಾಡಕ್ಕಾಗಲ್ಲ ಅಂತ ಕೆಲಸ ಮಾಡಿ ತೋರಿಸುವಂತವರಿಗೆ ಮಹಾನ್ ಅಂತಾರೆ. ಅಂದ್ರೆ ಗಾಂಧೀಜಿಗಂದ್ವಿ, ನಾವು ಗೌತಮ ಬುದ್ಧನ್ಗಂದ್ವಿ. ಯಾಕಂದ್ರೆ ಅವರ ಬುದ್ಧಿ ಅಸಾಧಾರಣವಾದಂತ ನಿರ್ಣಯವನ್ನ ತಗೊಂತು, ಅಸಾಧಾರಣವಾದಂತ ಕರ್ಮವನ್ನ ಮಾಡೋದಕ್ಕೆ ಪ್ರೇರಣೆಯನ್ನ ಕೊಡ್ತು. ಅಂತವರಿಗೆ ದಿವ್ಯ ಬುದ್ಧಿ ಅಥವಾ ಮಹಾನ್ ಬುದ್ಧಿ ಅಂತೆ. ಆದ್ರೆ ಈ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಬುದ್ಧಿ ಯಾವುದಪ್ಪ ಅಂದ್ರೆ ದೇವತಾ ಬುದ್ಧಿ, ದಿವ್ಯ ಬುದ್ಧಿ ಅಂತಾರೆ. ಅಂದ್ರೆ ದಿವ್ಯ ಗುಣಗಳ ಆಧಾರದಿಂದ ಯಾವ ಬುದ್ಧಿಯನ್ನು ನಾವು ತಯಾರು ಮಾಡ್ಕೊಂತೀವಿ ಅದಕ್ಕೆ ದಿವ್ಯ ಬುದ್ಧಿ. ನಾನು ಮೊದಲೇ ಹೇಳಿದೆ, ಬುದ್ಧಿ ಹೆಂಗ್ ತಯಾರಾಗತ್ತೆ? ನಮ್ಮ ವಿಚಾರಗಳಿಂದ, ನಮ್ಮ ಸ್ಮೃತಿಗಳಿಂದ, ನಮ್ಮ ಒಂದು ಭಾವನೆಗಳಿಂದ ಬುದ್ಧಿ ತಯಾರಾಗುತ್ತೆ. ಯಾರು ಪ್ರತಿನಿತ್ಯ ಒಳ್ಳೆ ಜ್ಞಾನವನ್ನ ಕೇಳ್ತಾರೆ, ದಿವ್ಯ ಗುಣಗಳ ಜ್ಞಾನ ಕೇಳ್ತಾರೆ, ಅವರ ಬುದ್ಧಿ ದಿವ್ಯತೆಯಿಂದ ಕೂಡಿರುತ್ತೆ. ದಿವ್ಯತೆ ಅಂದ್ರೆ ಎಲ್ಲಾ ಗುಣಗಳಿಂದ. ಅಂದರೆ ವಿಪರೀತ ಪರಿಸ್ಥಿತಿಯಲ್ಲೂ ಅವರು ಸಹನಶೀಲವಾಗಿರ್ತಾರೆ, ಗಂಭೀರವಾಗಿರ್ತಾರೆ, ಪ್ರಸನ್ನವಾಗಿರ್ತಾರೆ, ಧೈರ್ಯವಾಗಿರ್ತಾರೆ, ದೃಢತ್ವವಾಗಿರ್ತಾರೆ, ಭಯ ಪಡೋದಿಲ್ಲ, ಏಕಾಗ್ರವಾಗಿರ್ತಾರೆ, ನಮ್ರತೆಯಿಂದ ಇರ್ತಾರೆ, ಪ್ರಸನ್ನತೆ. ಅಂದ್ರೆ ಈ ದೈವಿ ಗುಣಗಳು ಯಾರಲ್ಲಿ ಇರುತ್ತೆ ಅವ್ರಿಗೆ ದಿವ್ಯ ಬುದ್ಧಿ ಅಂತಾರೆ. ಯಾರು ತಮ್ಮ ಬುದ್ಧಿಯನ್ನ ದಿವ್ಯ ಗುಣಗಳಿಂದ ಶೃಂಗಾರ ಮಾಡ್ಕೊಂಡಿರ್ತಾರೆ ಅವರು ತಗೊಳ್ಳುವಂತ ನಿರ್ಣಯನೂ ದಿವ್ಯವಾಗಿರುತ್ತೆ, ಅಂದ್ರೆ ಶ್ರೇಷ್ಠವಾಗಿರುತ್ತೆ, ಉತ್ತಮವಾಗಿರುತ್ತೆ. ಅಂದ್ರೆ ಏನೋ ಒಂದು ಕೆಲಸ ನೀವು ಮಾಡ್ತಿದ್ದೀರಾ, ಸಹನೆಯಿಂದ ಮಾಡಿದಾಗ ಆ ಕೆಲಸ ಕಂಪ್ಲೀಟ್ ಆಗುತ್ತೆ. ಅಯ್ಯೋ ಮಾಡ್ಬೇಕಲ್ಲ, ಯಾರು ಮಾಡ್ತಾರೆ, ನಾನೇ ಮಾಡ್ಬೇಕು, ನನ್ನ ಮೇಲೇನೆ ಇದೆ ಎಂದಾಗ ಆ ಕೆಲಸ ಅದು ಸರಿ ಹೋಗೋದಿಲ್ಲ ಅಲ್ವಾ. ಮತ್ತೆ ಅದನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅಂದ್ರೆ ಅದಕ್ಕೆ ಸಫಲತೆ ಅಂತ ಹೇಳಕ್ಕಾಗಲ್ಲ. ಯಾವ ಕೆಲಸ ಮಾಡಬೇಕು ಅಂದ್ರೂ ಸಮಯ ಬೇಕಾಗುತ್ತೆ, ಯಾವ ಕೆಲಸ ಬೇಕು ಅಂದ್ರೂ ಸಹನೆ ಬೇಕಾಗತ್ತೆ, ತಾಳ್ಮೆ ಬೇಕಾಗತ್ತೆ. ಯಾವ ಕೆಲಸ ನಾವು ಬಹಳ ತಾಳ್ಮೆಯಿಂದ, ಉಮಂಗದಿಂದ, ಉತ್ಸಾಹದಿಂದ ನಾವು ಮಾಡ್ತೀವಿ, ಭಲೆ ಅದು ಕಷ್ಟ ಇರ್ಬೋದು, ಹಗಲು ಇರ್ಬೋದು, ರಾತ್ರಿ ಇರ್ಬೋದು, ಎಲ್ಲಿ ತಾಳ್ಮೆ ಇರುತ್ತೆ, ಸಮಯ ಎಡಿಸ್ಬೋದು, ಆದ್ರೆ ಅದು
ವಿಧಿಪೂರ್ವಕವಾಗಿ ಮುಗಿಯುತ್ತೆ. ಮಾಡಲೇಬೇಕು, ಸರಿ ಹಿಂಗೋ ಮಾಡಿಬಿಡೋಣ ಅಂತ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ಅಲ್ವಾ. ಅಂದರೆ ಯಾವ ರೀತಿ ಆಗಬೇಕು ಆ ರೀತಿ ಆಗೋದಿಲ್ಲ. ಅಂದರೆ ನಮ್ಮ ಬುದ್ಧಿಯನ್ನು ದಿವ್ಯತೆಯಿಂದ ಶೃಂಗಾರ ಮಾಡ್ಕೋಬೇಕು. ಕೆಲವೊಂದ್ಸಲ ನಮ್ಗೆ ಇಷ್ಟ ಇಲ್ಲದ ವ್ಯಕ್ತಿ ಬರ್ಬೋದು, ನಮ್ಗೆ ಇಷ್ಟ ಇಲ್ಲ, 4 ಜನ ನಮ್ಮ ಮುಂದೆ ಇದ್ದಾರೆ, ನಾವು ಸುಮ್ಮನೆ ಸ್ಮೈಲ್ ಮಾಡೋಣ, ಹರ್ಷಿತವಾಗಿರೋಣ, ಅವ್ರು ನೋಡಿದ ತಕ್ಷಣ ನಾವು ಅಪ್ಸೆಟ್ ಆಗೋದು ಬೇಡ. ಇದು ಒಂದು ದಿವ್ಯತೆ ಅಲ್ವಾ. ವಿಶ್ ಮಾಡೋಣ, ಅವ್ರು ಮಾಡಿದ್ರು ಸರಿ, ಮಾಡಿಲ್ಲ ಅಂದ್ರೂ ಸಹಿ, ನಾವು ಅದು ಸ್ಮೈಲ್ ಮಾಡ್ತಾ ನೋಡೋಣ. ಕೆಲವೊಂದ್ಸಲ ನಾವು ಜೀವನದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿರ್ತೀವಿ, ನಮಗಿಂತ ಕೆಳಗಡೆ ಇರೋರು ನಮ್ಮ ಮುಂದೆ ಬರ್ತಾರೆ, ನಾವು ಅವರನ್ನ ಹೀನ ಭಾವನೆಯಿಂದ ನೋಡೋದು ಬೇಡ. ನಾವು ಧೈರ್ಯವಾಗಿರ್ತಾ ಅವರಿಗೆ ಪ್ರೇರಣೆಯನ್ನ ಕೊಡ್ತಾ ನಾವು ನಮ್ರತೆಯಿಂದ ಇರೋಣ. ಇದಕ್ಕೆ ದಿವ್ಯ ಬುದ್ಧಿ ಅಂತಾರೆ. ಬೇರೆಯವರನ್ನ ಬಹಳ ಕೆಳಮಟ್ಟದಲ್ಲಿ ನೋಡಿದ್ವಿ, ಸರಿ ಇವತ್ತು ಅವ್ರು ನಮಗಿಂತ ಚಿಕ್ಕವರು ಇರ್ಬೋದು, ನಾಳೆ ಅವರು ದೊಡ್ಡವರಾಗಿ ನಮಗಿಂತಲೂ ಜಾಸ್ತಿ ಮಾಡ್ಬೋದಲ್ವಾ ಅಲ್ವಾ. ಕೆಲವೊಂದ್ಸಲ ಸಮಾನತ್ವದಲ್ಲಿ ಏನಾಗತ್ತೆ, ನೀವು ಜಾಸ್ತಿ ಇದ್ದು ಅವ್ರು ಕಡಿಮೆ ಇದ್ದಾಗ ಅವರನ್ನು ಹೀನ ಭಾವನೆಯಲ್ಲಿ ನೋಡ್ಬಿಡ್ತಾರೆ. ಬೇಡ, ನಾವು ಜೀವನದಲ್ಲಿ ಮಾಡಿರೋದು ಅದು ನಮಗೋಸ್ಕರ, ಅದು ನಮ್ಮ ಒಂದು ಕೆಪಾಸಿಟಿ. ಅವರು ಮಾಡಿಲ್ಲ, ಅವರಿಗೆ ಎಂಥ ಸಂದರ್ಭ ಬಂದಿಲ್ಲ, ಆದರೆ ನಾವು ನಮ್ಮ ಸ್ವಮಾನದಲ್ಲಿದ್ದು ಅವರಿಗೆ ದೇಹದ ರೂಪದಲ್ಲಿ ಸಮಾನತೆ ಇರುವ ಕಾರಣ ರೆಸ್ಪೆಕ್ಟ್ ಕೊಟ್ಟಾಗ ಅದಕ್ಕೆ ದಿವ್ಯ ಬುದ್ಧಿ ಅಂತಾರೆ. ನಮಗಿಂತ ದೊಡ್ಡವರು ಇರ್ತಾರೆ, ಜೀವನದಲ್ಲಿ ಏನೂ ಮಾಡಕ್ಕೆ ಅವ್ರಿಗೆ ಅನುಕೂಲ ಆಗಿರಲ್ಲ, ದೇಹದಿಂದ ಬೆಳೆದಿರ್ತಾರೆ, ಮಾನಸಿಕವಾಗೂ ಅಷ್ಟು ಬೆಳೆದಿರಲ್ಲ, ಆವಾಗ ಜನ ಅವರನ್ನು ಹೀನ ಭಾವನೆಯಿಂದ ನೋಡ್ತಾರೆ. ಬೇಡ, ಅವರೇನು ಮಾಡಲಿಲ್ಲ, ನಮಗೇನು ತೊಂದರೆ ಕೊಟ್ಟಿಲ್ವಲ್ಲ, ಅದು ಸಹ ದೊಡ್ಡ ವಿಷಯ ಅಲ್ವಾ. ಅಂದ್ರೆ ಅವರಲ್ಲಿರುವಂಥ ತಾಳ್ಮೆ, ಸಹನೆ, ಏನೂ ಮಾಡೋಕ್ಕಾಗಿಲ್ಲ ಅಂದ್ರೂ ಅವರು ಧೈರ್ಯವಾಗಿದ್ದಾರೆ, ಏನೂ ಮಾಡೋಕ್ಕಾಗಿಲ್ಲ ಅಂದ್ರೂ ಅವರು ಅವರ ಜೀವನದಲ್ಲಿ ಸಂತೃಪ್ತವಾಗಿದ್ದಾರೆ. ಅವರ ಒಂದು ವಿಶೇಷತೆಗಳನ್ನು ನಾವು ನೋಡೋಣ. ಇಷ್ಟು ದೊಡ್ಡ ಜೀವನದಲ್ಲಿ ಅವರು ಏನೋ ಒಂದು ಮಾಡಿರ್ಬೋದಲ್ಲ, ಅದನ್ನು ನಾವು ಹುಡುಕೋಣ. ಅಂದರೆ ಯಾವ ಬುದ್ಧಿ ದಿವ್ಯತೆಯಿಂದ ಕೂಡಿರುತ್ತೆ, ಅವರು ಬೇರೆಯವರಲ್ಲಿರುವಂಥ ವಿಶೇಷತೆಗಳನ್ನು ಸದಾ ನೋಡ್ತಿರ್ತಾರೆ, ಬೇರೆಯವರ ಪ್ರಶಂಸತೆಯನ್ನು ಮಾಡ್ತಿರ್ತಾರೆ, ಬೇರೆಯವರನ್ನ ಹೊಗಳ್ತಾ ಇರ್ತಾರೆ. ಹಂಗಂತೇಳಿ ತನ್ನನ್ನು ತಾನು ತಗೊಳ್ಳೋದು ಅಂತಲ್ಲ. ಅಂದರೆ ನಮ್ಮನ್ನ ನಾವು ನಮ್ಮ ಸ್ವಮಾನದಲ್ಲಿ ಇಟ್ಕೋಬೇಕು, ನಮ್ಮ ಕರ್ತವ್ಯವನ್ನ ನಾವು ಮಾಡಬೇಕು, ಬೇರೆಯವರಲ್ಲಿರುವ ವಿಶೇಷತೆಗಳನ್ನು ನೋಡಬೇಕು. ಅಂದರೆ ಬುದ್ಧಿಯನ್ನ ಸದಾ ಶ್ರೇಷ್ಠವಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಒಂದು ದಿನದಲ್ಲಿ ಬರಲ್ಲ, ನಿರಂತರ ಪ್ರಯತ್ನ ನಮಗೆ ಅವಶ್ಯಕತೆ ಇದೆ. ಯಾಕೆಂದರೆ ಕೆಲವೊಂದು ಸಲ ನಾವು ನಮ್ಮ ಆಂತರಿಕ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ. ಯಾವಾಗ ಬೇರೆಯವರಲ್ಲಿ ಅವಗುಣವನ್ನು ನೋಡ್ತೀವಿ ಅಥವಾ ಅವರ ಒಂದು ವರ್ತನೆಯನ್ನು ನೋಡ್ತೀವಿ, ಪರಿಸ್ಥಿತಿಯಲ್ಲಿ ಅವರು ನಮಗೆ ಅನುಕೂಲವಾಗಿರಲ್ಲ ಅಥವಾ ನಮಗೆ ತೊಂದರೆಯನ್ನು ಕೊಟ್ಟಾಗ ಏನಪ್ಪ ಇವರು ಹಿಂಗೆ ಮಾಡ್ತಾರಲ್ಲ, ನಾನು ಹಿಂಗೆ ಮಾಡಬೇಕು ಅಂತ ಅವರ ವಿರುದ್ಧವಾಗಿ ನಡೆಯೋದಿಕ್ಕೆ ನಾವು ದಿವ್ಯತೆಯನ್ನು ಬಿಟ್ಟು ವಿಕಾರ ಗುಣಗಳನ್ನು ಬುದ್ಧಿಗೆ ಆಧಾರ ಮಾಡ್ಕೊತೀವಿ. ಆದರೆ ಸದಾ ಯಾರು ಶ್ರೇಷ್ಠ ವಿಚಾರಗಳಲ್ಲಿ ತಮ್ಮ ಜೀವನವನ್ನು ಕಳೀತಾರೆ, ತಮ್ಮ ಮನಸ್ಸನ್ನು ಶ್ರೇಷ್ಠ ವಿಚಾರಗಳಿಂದ ತುಂಬಿಸ್ಕೊಂತಿರ್ತಾರೆ, ಅವರ ಬುದ್ಧಿ ಸದಾ ದಿವ್ಯವಾಗಿರುತ್ತೆ. ಯಾರು ಏನೇ ಮಾಡಲಿ, ಆದರೆ ನಾನೇನು ಮಾಡಬೇಕು, ನನ್ನ ಕರ್ತವ್ಯ ನಾನು ಮಾಡಬಹುದು. ಬೇರೆಯವ್ರ ಕಲ್ಲು ಹೊಡಿಬೋದು, ಆದರೆ ನಾನು ಸುಮ್ಮನೆ ಇರೋದೇ ನನ್ನ ಕರ್ತವ್ಯ. ಬೇರೆಯವರು ನಿಮ್ಮನ್ನು ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು, ಆದರೆ ನಾನು ನನ್ನ ಸ್ವಮಾನದಲ್ಲಿ ಇರೋದೇ ನನ್ನ ಕರ್ತವ್ಯ. ಬೇರೆಯವರು ನಿಮ್ಮನ್ನು ಹೀನ ಭಾವನೆಯಿಂದ ನೋಡ್ತಿರ್ಬೋದು, ತಗೊಳ್ತಿರ್ಬೋದು, ಆದರೆ ನಾನು ನನ್ನ ಜೀವನದ ಮಾರ್ಗವನ್ನು ಬಿಟ್ಟೋಗ್ಬಾರ್ದು. ಅಂದರೆ ಯಾವ ಬುದ್ಧಿಯಲ್ಲಿ ದಿವ್ಯ ಗುಣಗಳಿರುತ್ತೆ, ತಾನು ತನ್ನ ಕರ್ತವ್ಯವನ್ನು ಮಾಡ್ತಾ ಹೋಗ್ತಾನೆ, ಸತತವಾಗಿ ಮಾಡ್ತಾನೆ, ಎಂದೂ ಸುಸ್ತಾಗೋದಿಲ್ಲ, ಎಂದೂ ಅಲಿಯೋದಿಲ್ಲ, ಮತ್ತೆ ಎಲ್ಲೂ ನಿಲ್ಲೋದೂ ಇಲ್ಲ. ಯಾವ ವ್ಯಕ್ತಿ ಈ ರೀತಿ ತನ್ನ ನಿರಂತರ ಜೀವನವನ್ನ ಮಾಡ್ಕೊಂತಾನೆ, ಆಗ ಅಂತಿಮದಲ್ಲಿ ಈ ರೀತಿ ಹೇಳ್ಬೋದು, ದಿವ್ಯ ಬುದ್ಧಿಯ ಆಧಾರದಿಂದ ತನ್ನ ಜೀವನವನ್ನೇ ದಿವ್ಯವಾಗಿ ಮಾಡಿಕೊಂಡ. ಓಂ ಶಾಂತಿ.